ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರತಿಷ್ಠಾ ದ್ವಾದಶಿಯ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ನೇತೃತ್ವದಲ್ಲಿ ಶಂಕುಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಗಂಗಾವತಿ ನಗರ ಹಿರೇಜಂತಕಲ್ ಶ್ರೀ ಶಂಕುಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ದ್ವಾದಶಿಯ ಪ್ರಯುಕ್ತ ಬುಧವಾರದಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಹಿರೇಜಂತಕಲ್ ಶ್ರೀ ಶಂಖಚಕ್ರ ಅಲಂಕೃತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮ ತಾರಕ ಯಜ್ಞ ಹಾಗೂ ಹನುಮಾನ್ ಚಾಲಿಸಾ ಸಾಮೂಹಿಕ ಪಠಣೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹೋಮಗಳು ಜರುಗಿದವು. ಈ ಸಂದರ್ಭದಲ್ಲಿ ವಿನಯ್ ಪಾಟೀಲ್ ಜಿಆರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಂತರ ಸಂಜೆ 5 ಗಂಟೆಗೆ ಭಜನೆ ಹಾಗೂ ಮಾತೆಯರಿಂದ ದೀಪ ಅಲಂಕಾರ ಹಾಗೂ ಶ್ರೀರಾಮ ಹನುಮ ಪಲ್ಲಕ್ಕಿ ಉತ್ಸವ ಎಲ್ಲಾ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ನಾಡಿನ ಸಮಸ್ತ ಹಿಂದೆ ಬಾಂಧವರು ಆಗಮಿಸಿ ಶ್ರೀರಾಮನ ಪಾತ್ರರಾದರು. ಎಸ್ ಸತ್ಯನಾರಾಯಣ, ಲಿಂಗಪ್ಪ ದೇಸಾಯಿ ಸೇರಿದಂತೆ ಇತರರು ಮಾತನಾಡಿ, ಶ್ರೀ ಮರ್ಯಾದೆ ಪುರುಷೋತ್ತಮ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಜರುಗಿದ ಈ ಪುಣ್ಯ ದಿನದಂದು ಶ್ರೀ ಆಂಜನೇಯ ಸ್ವಾಮಿಗೆ ಪಂಚಾಮೃತ ವಿಷಯ, ಅಷ್ಟೋತ್ತರ ಪಾರಾಯಣ, ವಾಯುಸ್ತುತಿ ಪಠನ ಸೇರಿದಂತೆ ಪವಮಾನ ಹೋಮವನ್ನು ನಡೆಸಲಾಯಿತು. ಅಪಾರ ಭಕ್ತಾದಿಗಳು ಪಾಲ್ಗೊಂಡು ತೀರ್ಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀರಾಮನ ಬಂಟ ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟು ಅಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈಸಾಟಿ. ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ. ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾಲಿಜ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ
ಅಸುದರ ಹೊಯ್ದು ಪಣ್ಣ ಪಣ್ಣನೆ ಹರಿ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ. ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ. ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ. ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಹನುಮಂತ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಳೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಳೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ನೈವೇದ್ಯ ದೇವರು ನಿಮ್ಮ ಕಣ್ಣಿಗೆ ಸ್ವೀಕರಿಸ್ತಾನೆ, ಸ್ವೀಕರಿಸೋದಿಲ್ಲ. ದೇವರು ಊಟ ಮಾಡೋದು ನೀವು ನೋಡಿದ್ದೀರಾ? ಇಲ್ಲ. ಹಾಗಾಗಿ ಶಾಸ್ತ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಅಗ್ನಿಮುಖಾವೇ ದೇವ ಅಂತ ಹೇಳ್ತಾರೆ. ದೇವರು ಎಲ್ಲಿ ನಾವು ಕೊಟ್ಟಂತಹ ಆಹಾರವನ್ನು ಸ್ವೀಕರಿಸ್ತಾರೆ ಅಂದ್ರೆ ಅಗ್ನಿ ಮುಖಾಂತರ ಅಂತ ಹೇಳ್ತಾರೆ. ಯಾಕಂದ್ರೆ ಅಗ್ನಿಯಲ್ಲಿ 3 ಜನ ಅಗ್ನಿಯರು, ಒಂದು ಅದ್ಭುತ ಅಗ್ನಿ, ಒಂದು ಭವ್ಯ ವಾಹನ, ಇನ್ನೊಂದು ಹವ್ಯ ವಾಹನ ಅಗ್ನಿ ಅಂತ ಕೊಡ್ತಾನೆ. ಇಲ್ಲಿ ಬಂದಂತವನು ಹವ್ಯ ವಾಹನ ಅಗ್ನಿ. ಈ ಅಗ್ನಿ ಏನ್ ಮಾಡ್ತಾನೆ, ತೆಗೆದುಕೊಂಡು ಹೋಗಿ ಕವ್ಯ ವಾಹನಿಗೆ ಕೊಡ್ತಾನೆ. ಆ ಕವ್ಯ ವಾಹನ ತೆಗೆದುಕೊಂಡಂತವನು ಅದ್ಭುತ ಅಗ್ನಿ ಕೊಡ್ತಾನೆ. ಆ ಅದ್ಭುತ ಅಗ್ನಿ ಏನ್ ಮಾಡ್ತಾನೆ, ತೆಗೆದುಕೊಂಡು ಈ ಆಹುತಿಯನ್ನು ಕೊಟ್ಟಿದ್ದೀರಲ್ಲ, ಈ ಆಹುತಿ ತೆಗೆದುಕೊಂಡು ಮತ್ತೆ ಯಾರು ಹೋಗ್ತಾನೆ, ಆಂಜನೇಯನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ಹಿರೇಗಂಟಕಲ್ ಗ್ರಾಮದಲ್ಲಿ ಇವತ್ತಿನ ದಿವಸ ಈ ಹೋಮವನ್ನು ಮಾಡಿದ್ದಾರೆ, ಈ ಆಹುತಿಯನ್ನು ನೀನು ತೆಗೆದುಕೋ ಅಂತ ಹೇಳ್ತಾ ಅವನು ಕೊಡ್ತಾನೆ. ಅವನಿಗೆ ತೆಗೆದುಕೊಂಡಂತಹ ಆಂಜನೇಯ ಏನಕ್ಕಾಗಿ ಹೋಮ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ಹೋಮವನ್ನು ಮಾಡಿದ್ದಾರೆ ಅಂದ್ರೆ ನಾವು ಸಂಕಲ್ಪವನ್ನ ಮಾಡಿದ್ದೀವಿ. ಮೊದಲನೇದಾಗಿ ಆ ಸಂಕಲ್ಪದಲ್ಲಿ ನಾವು ಹೇಳಿರ್ತೀವಿ ದೇವರಿಗೆ ಯಾವ ಉದ್ದೇಶಕ್ಕಾಗಿ ನಾವು ಹೋಮವನ್ನು ಮಾಡ್ತಾ ಇದ್ದೀವಿ ಅಂತ. ಆ ಸಂಕಲ್ಪವನ್ನ ನೋಡಿದಂತಹ ಆಂಜನೇಯ ಸ್ವಾಮಿ ನಮಗೆ ಸಂಪೂರ್ಣವಾದಂತಹ ವರವನ್ನ ಕೊಡ್ತಾನೆ. ಇದು ಒಂದು ಅದ್ಭುತವಾದಂತಹ ಒಂದು ಪ್ರಕ್ರಿಯೆ, ಒಂದು ಪ್ರೊಸೆಸ್ ಅಂತ ಹೇಳ್ಬೋದು ಹೋಮ. ಯಾಕಂದ್ರೆ ದೇವರ ಜೊತೆಗೆ ಸೀದಾ ಒಂದೇ ಸರ್ತಿ ಸಂಬಂಧವನ್ನು ಬೆಳೆಸುವುದು ಅಗ್ನಿ ಅಂತ. ಹಾಗಾಗಿ ಹೋಮವನ್ನು ಮಾಡಿದ್ರೆ ಶೀಘ್ರ ಫಲವನ್ನು ನಮಗೆ ಕೊಡುತ್ತದೆ. ಅಂತಹ ಹೋಮವನ್ನು ನೀವು ಎಲ್ಲರಿಗೂ ಕೂಡ ಶ್ರದ್ಧಾಭಕ್ತಿಪೂರ್ವಕವಾಗಿ ನೆರವೇರಿಸಿದ್ದೀರಿ. ಇಂದು ಮುಂದಿನದು ಬಲಿ ಮತ್ತು ಪೂರ್ಣಾಹುತಿ ಆಗುತ್ತೆ. ಅದಾದ ನಂತರದಲ್ಲಿ ಮಹಾಮಂಗಳಾರತಿ ಮತ್ತು ನೈವೇದ್ಯ ಮಹಾಮಂಗಳಾರತಿಗಳೆಲ್ಲವೂ ಕೂಡ ನೆರವೇರುತ್ತೆ. ಈಗ ಸ್ವಲ್ಪ ನೀವು ಇಲ್ಲಿ ಕುಳಿತಂತಹ ಎಲ್ಲ ಭಕ್ತರು ಬಂದಂತ ಹೊರಗಡೆ ಸಮರ್ಪಣೆ ಹೇಗೆ ಮಾಡಬೇಕು और देवता चिंतन धरई हनुमत से सर्व सुख करे संकट घटे मिटे सब पीरा जो सुमिरै हनुमत बलबीरा जय 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 हनुमान गोसाई कृपा करो गुरुदेव खिनाई जो सत बार पाठ कर कोई चोट ही बंद महासुख होई जो यह बड़े
ನೋಡುತ್ತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಗಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರಿಸಿ ನೋಡಿದನು. ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ. ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ. ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನ ಪಣೆಗಿಲ್ಲ ಎಂದು ತಾಳಿದೇನೋ. ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನ ಪಣೆಗಿಲ್ಲ ಎಂದು ತಾಳಿದೇನೋ. ಕುಡಿಯೇಳಿಸುವೆನು ಫುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಇನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ. ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ. ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ. ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ. ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ. ಚಂದದಿ ಹರಳಿನ ತೈಲೊದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ. ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು. ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು. ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ. ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ.
ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿದಾಡುತ್ತ ಉಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯುವರ ನುಗ್ಗು ಮಾಡುತ್ತಿರೆ ಧಕ್ಕನೆ ಪೇಳ್ದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ जय जय राम श्री राम जय राम श्री राम जय राम जय 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 जय राम श्री राम जय राम जय
शंखचक्र अलंकृत आंजनेय स्वामी भगवान की गणपति भगवान की आदिशक्ति दुर्गा माता की भारत माता की भारत माता की जय श्री राम जय श्री राम ಎಲ್ಲರೂ ದೀಪ ಹಚ್ಚಲಿಕ್ಕೆ ಹೊರಡಬೇಕು ದೀಪಾಲಂಕಾರ ಮಾಡಿಸ್ಬೇಕು ಜಯ ಶ್ರೀ ರಾಮ್ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ 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 ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜನವರಿ 22 ಕಳೆದ ವರ್ಷ ರಾಮ ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು. ಬಹಳ ಅದ್ಧೂರಿಯಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಇಡೀ ದೇಶದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಅಥವಾ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಈ ರಾಮ ಜನ್ಮಭೂಮಿಯನ್ನು ಸಂಭ್ರಮಿಸಲಾಯಿತು. ಆ ರಾಮ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ದೇವಸ್ಥಾನದ ಅದರ ಒಂದು ಪ್ರತೀಕವಾಗಿ ಎಲ್ಲ ಕಡೆ ಕೂಡ ಸಂಭ್ರಮಿಸಲಾಯಿತು. ಎಲ್ಲರೂ ಕೂಡ ನಾವು ಸಂಭ್ರಮಿಸಿದ್ವಿ. ಅದೇ ತರಹದಲ್ಲಿ ಇವತ್ತು 1 ವರ್ಷ ಕಳೆದು ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇರುವಂತಹ ಸಂದರ್ಭ ಇದು. ಈ ವಾರ್ಷಿಕೋತ್ಸವದಲ್ಲಿ ವಿಶೇಷವಾಗಿ ಗಂಗಾವತಿ ತಾಲೂಕಿನ ಹಿರೇಜಂತಕಲ್ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಸೇರಿ ಮಾಡಿದಂಥ ಹಿರಿಯರು ಮತ್ತು ಗ್ರಾಮಸ್ಥರು ಸೇರಿ ಇವತ್ತಿನ ದಿವಸ ಒಂದು ವಾರ್ಷಿಕೋತ್ಸವ ಅಂಗವಾಗಿ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು, ಅದೇ ಥರದಲ್ಲಿ ಸಂಕಲ್ಪಿಸಿದಂತೆ ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಬಂದ ನಂತರದಲ್ಲಿ ಎಲ್ಲ ಸುವ್ಯವಸ್ಥೆಯಿಂದ ಕೂಡಿದಂತಹ ಈ ದೇವಸ್ಥಾನದಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಮೊದಲನೇದಾಗಿ ನವಗ್ರಹ ಹೋಮ ಮತ್ತು ರಾಮತಾರಕ ಹೋಮ, ಅದಾದ ನಂತರದಲ್ಲಿ ಆಂಜನೇಯ ಸ್ವಾಮಿಯ ಸಹಸ್ರನಾಮಾವಳಿ ಹೋಮವನ್ನು ನಾವು ಇವತ್ತು ನೆರವೇರಿಸುತ್ತೇವೆ. ನವಗ್ರಹ ಹೋಮ ಯಾತಕ್ಕಾಗಿ ಅಂತಂದರೆ ಇಲ್ಲಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗಬೇಕು ಮತ್ತು ಗ್ರಾಮಸ್ಥರಲ್ಲಿ ಈ ಮಾಡಿದಂತಹ ಯಜ್ಞ ಪುಷ್ಟಿಗೊಂಡು ಅವರಿಗೆ ಸಂಪೂರ್ಣವಾದಂತಹ ಪುಣ್ಯಫಲ ಬರಲಿಕ್ಕಾಗಿ ನವಗ್ರಹ ಹೋಮವನ್ನು ನಾವು ಮಾಡಿದ್ವಿ. ಅದೇ ಥರದಲ್ಲಿ ರಾಮತಾರಕ ಹೋಮ, ರಾಮನಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಒಂದು ನಾಮದಲ್ಲಿ ರಾಮ ಅನ್ನೋ ಒಂದು ಶಬ್ದದಲ್ಲಿ ಒಂದು ಬಹಳ ರೋಮಾಂಚನಕಾರಿಯಾದಂತಹ ಆ ಶಬ್ದ, ಅದು ಸಂಸ್ಕೃತದಲ್ಲಿ ವಿಶೇಷವಾಗಿ ರಮ್ ಅನ್ನೋ ಒಂದು ಶಬ್ದದಿಂದ ಉತ್ಪತ್ತಿಯಾದದ್ದು. ರಮ್ ಅಂತಂದರೆ ರೋದನೆಯನ್ನು ನಿವಾರಿಸುವವನು ಅಂತ, ರಾಮ ಅಂದರೆ ರೋದನೆಯನ್ನು ನಿವಾರಿಸುವವನು ಅಂತ ರಾಮ ಅಂತ ಶಬ್ದ ಉತ್ಪತ್ತಿಯಾಗಿದೆ. ಆ ರಾಮ ಅಂತ ನೀವು ಹೇಳಿದ್ರೆ ನಿಮ್ಮ ಮೈಯಲ್ಲಿ ಒಂದು ರೋಮಾಂಚನಗೊಳ್ಳುತ್ತೆ. ಆ ರಾಮ ಅನ್ನೋ ಶಬ್ದಕ್ಕೆ ಅಷ್ಟು ಶಕ್ತಿ ಇದೆ. ಅದೇ ಥರದಲ್ಲಿ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮವನ್ನು ಆ ರಾಮತಾರಕ ಜಪಿಸುವುದಾಗಲಿ ಅಥವಾ ಹೋಮವನ್ನು ಮಾಡೋದರಿಂದ ನಮಗೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಈಗಿನ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಡಿಪ್ರೆಷನ್
ಆ ಡಿಪ್ರೆಷನ್ ನಿವಾರಣೆ ಆಗುತ್ತೆ. ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನಿದೆ ಅವೆಲ್ಲವೂ ನಿವಾರಣೆ ಆಗಿ ಮಾನಸಿಕ ತೊಂದರೆಗಳಿಂದ ಹೊರಗಡೆ ಬರ್ತಾರೆ. ಧೈರ್ಯವನ್ನು ಬರುತ್ತೆ. ಧೈರ್ಯ ಈಗ ಹೆಚ್ಚಿನದಾಗಿ ಎಷ್ಟೋ ಜನ್ರೇಷನ್ ಜಂಜಿ ಅನ್ನೋ ಜನ್ರೇಷನ್ಗೆ ಆ ಧೈರ್ಯವೇ ಇರೋದಿಲ್ಲ. ಅಂತಹ ಧೈರ್ಯ ಈ ರಾಮನಾಮದಿಂದ ಒಂದು ರಾಮನಾಮ ಜಪಿಸೋದ್ರಿಂದ ನಮಗೆ ಆ ಧೈರ್ಯ ಉಂಟಾಗ್ತದೆ. ಅದೇ ತರಹದಲ್ಲಿ ರಾಮನಾಮ ಇಂದ ನಮಗೆ ಈ ಒಂದು ಸಾಂದರ್ಭಿಕವಾದಂಥ ಒಂದು ಏನಾದ್ರು ತೊಂದರೆಗಳಿದ್ದರೆ ಅಥವಾ ಈ ಹೇಳೋದು ಅಂದರೆ ನಿಮಗೆ ಈ ರಾಮನಾಮದಿಂದ ನಮಗೆ ಅಷ್ಟೈಶ್ವರ್ಯಗಳು ಅಥವಾ ಯಾವುದಾದ್ರೂ ಸಾಲಬಾಧೆಗಳಿಂದ ಇದ್ದರೆ ಅವು ಕೂಡ ನಿವಾರಣೆ ಆಗಿ ನಮಗೆ ಶೀಘ್ರಾತಿ ಶೀಘ್ರ ಫಲವನ್ನು ಕೊಡುವುದಂದರೆ ರಾಮನಾಮ ಅಂತ. ಹಾಗಾಗಿ ಆ ರಾಮತಾರಕ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಇನ್ನು ಹೇಳ್ತಾ ಕೊಡ್ತಾರೆ ಬಹಳಷ್ಟು ಇದೆ. ಆದರೆ ಈ ಸಂದರ್ಭದಲ್ಲಿ ನಾವು ಕಿಂಚಿತ್ ಆದಂತಹ ಒಂದು ಸಾಂದರ್ಭಿಕವನ್ನು ಹೇಳ್ತಾ ಅದೇ ಥರದಲ್ಲಿ ಹನುಮಾನ ಸಹಸ್ರನಾಮಾವಳಿಯನ್ನು ನಾವು ಇವತ್ತು ಮಾಡಿದ್ದೇವೆ. ಸಹಸ್ರನಾಮಾವಳಿ ಹೋಮವನ್ನು ಮಾಡಿದ್ದೇವೆ. ಯಾಕಂದರೆ ಕ್ಷೇತ್ರ ದೇವತೆ ಆದಂತಹ ಆಂಜನೇಯ ಸ್ವಾಮಿ ಆ ರಾಮನ ದೂತ. ಹಾಗಾಗಿ ರಾಮನನ್ನು ಯಾವಾಗ ನೆನೆಸ್ತೀವೋ ಅದೇ ಸಮಯದಲ್ಲಿ ಆಂಜನೇಯನ ಕೂಡ ನೆನೆಸಬೇಕು ಅಂತ ರಾಮನೇ ಹೇಳಿದ್ದಾನೆ. ಹಾಗಾಗಿ ಆ ಒಂದು ಆಂಜನೇಯ ಸಹಸ್ರನಾಮಾವಳಿ ಹೋಮವನ್ನು ಇವತ್ತು ನಾವು ಸಂಪೂರ್ಣವಾಗಿ ನೆರವೇರಿಸಿದ್ದೇವೆ. ಅದೇ ಥರದಲ್ಲಿ ಈ ಗ್ರಾಮಸ್ಥರು ಕೂಡ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಈ ಒಂದು ಹೋಮದಲ್ಲಿ ಪಾಲ್ಗೊಂಡು ಸಂಪೂರ್ಣ ಈ ಹೋಮದ ಪುಣ್ಯಕ್ಕೆ ಪಾತ್ರರಾಗಿ ಎಲ್ಲರೂ ಕೂಡ ಈ ಹೋಮದ ಒಂದು ಪುಣ್ಯವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಯೋಧ್ಯಾಪತಿ ಶ್ರೀರಾಮ ಭಗವಾನಿಕಿ, ಶಂಖಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ಭಗವಾನಿಕಿ, ರಾಮೇಶ್ವರ ಸ್ವಾಮಿ ಮಹಾರಾಜ್ ಕಿ, ಪಂಪಾ ಭಗವಾನಿಕಿ, ಗಣಪತಿ ಭಗವಾನಿಕಿ, ಜಯ ಶ್ರೀರಾಮ್. ಇವತ್ತು ಹಿರೇಜಂತಕಲ್ ಗ್ರಾಮದಲ್ಲಿ ಅಯೋಧ್ಯೆ ರಾಮ ಸ್ಥಾಪನೆಯಾಗಿ 1 ವರ್ಷದ ಅಂಗವಾಗಿ ಈ ಒಂದು ಗ್ರಾಮದಲ್ಲಿ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಕಾರ್ಯಕ್ರಮವನ್ನು ಹಿರೇಜಂತಕಲ್ ಮತ್ತು ಇರ್ಪಾಪುರ ಯುವ ಮಿತ್ರರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತಿನ ದಿನ ಬೆಳಗ್ಗೆ 7 ಗಂಟೆಗೆ ಮಾತೆಯರಿಂದ ಹನುಮಾನ್ ಚಾಲಿಸ ಪಾರಾಯಣ 9 ಗಂಟೆವರೆಗೆ ನಡೀತು. ಅದೇ ರೀತಿ 9 ಗಂಟೆಯಿಂದ 12:30ವರೆಗೂ ಕೂಡ ಶ್ರೀರಾಮ ತಾರಕ ಹೋಮ, ಹನುಮಾನ್ ಸಹಸ್ರನಾಮಾವಳಿ ಹಾಗೂ ಶ್ರೀರಾಮ ರಕ್ಷಾ ವಿಶೇಷ ಸ್ತೋತ್ರಗಳನ್ನು ಅರ್ಚಕರು ಇಲ್ಲಿ ಹಿರೇಜಂತಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿಸಿದ್ದಾರೆ. ಈ ಹೋಮದ ಉದ್ದೇಶ ಈ ನಾಡಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೂ ಕೂಡ ಅವರ ಉದ್ಯೋಗ, ವ್ಯಾಪಾರ, ಅವರ ಕುಟುಂಬಕ್ಕೆ, ಅವರ ಬೆಳೆಗಳಲ್ಲಿ ಯಾವುದೇ ಸಮೃದ್ಧಿಯನ್ನು ಹೊಂದಬೇಕಂತಂದ್ರೆ ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ ಹೋಮಗಳನ್ನು ಮಾಡೋದ್ರ ಮುಖಾಂತರ ಅದು ಯಶಸ್ವಿಯಾಗಕ್ಕೆ ಸಾಧ್ಯ ಇದೆ. ಪ್ರತಿ ವರ್ಷಕ್ಕೊಮ್ಮೆ ಆದ್ರೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಇದು ನಮ್ಮ ಸನಾತನ ಪರಂಪರೆ. ಆ ದೃಷ್ಟಿಕೋನ ಇಟ್ಟುಕೊಂಡು ನಾವು ಇದನ್ನ ಪ್ರತಿ ವರ್ಷ ನೆರವೇರಿಸಬೇಕಂತೇಳಿ ಈ ಭಾಗದ ಜನರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದೀವಿ. ಈ ಒಂದು ಹೋಮ ಏನಿದೆ ಇವತ್ತು ನಡೆದಿದೆ, ಇದೆಲ್ಲ ನಮ್ಮ ಎಲ್ಲ ಯುವಕರಿಗೂ ಮತ್ತು ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಹಿರಿಯರಿಗೂ ತನ್ನ ಸಹಕಾರ ಕೊಟ್ಟಂತ ಎಲ್ಲ ಮನೆಗಳು ಕೂಡ ಅವರ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇದೇ ದಿನ ಸಾಯಂಕಾಲ 5 ಗಂಟೆಗೆ 1100 ದೀಪಗಳನ್ನು ಹಚ್ಚುವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ದೀಪ ಹಚ್ಚುವುದ ನಂತರ ಮಾತೆಯರಿಂದ ಶ್ರೀರಾಮ ಮತ್ತು ಹನುಮರ ಪಲ್ಲಕ್ಕಿ ಉತ್ಸವ ಅಂದ್ರೆ ಪಾದಗಟ್ಟೆವರೆಗೂ ಕೂಡ ಮಾತೆಯರೇ ಅದನ್ನ ತಗೊಂಡು ಬರುವಂತ ವ್ಯವಸ್ಥೆ ಕೂಡ ಹೋದ ವರ್ಷ ಕೂಡ ನಾವು ಮಾಡಿದ್ವಿ. ಈ ಪ್ರತಿಜ್ಞೆ ಕೂಡ ಇನ್ಮೇಲೆ ಕಂಟಿನ್ಯೂ ಮಾಡ್ಬೇಕಂತ ಇಲ್ಲಿ ತೀರ್ಮಾನ ತಗೊಂಡಿದ್ವಿ ಕೂಡ. ಇದು ವಿಶೇಷವಾಗಿ ಈ ಗಂಗಾವತಿ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮ ಅಂತ ಹೇಳ್ಬೋದು ಮಾತೆಯರೇ ಪಲ್ಲಕ್ಕಿ ಹೋಗುವಂಥದ್ದು. ಅದು ಕೂಡ ಇವತ್ತು ಸಂಜೆ 5 ಗಂಟೆ ನೆರವೇರಿದೆ. ಆ ಒಂದು ಕಾರ್ಯಕ್ಕೆ ಸಕಲರು ಸಹಕರಿಸಿ ಈ ಒಂದು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು, ಹನುಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಹಿರೇಜಂತಕಲ್ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜಯ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಆಗಿ ಬರೋಬ್ಬರಿ 1 ವರ್ಷ ಆಯಿತು. ಇಡೀ ವಿಶ್ವದ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರ. ಹಿರೇಜಂತಕಲ್ನ ಎಲ್ಲ ಹಿರಿಯರು ಮತ್ತು ಯುವಕರು, ಮಾತೆಯರು, ಅಕ್ಕಂದಿರೆಲ್ಲರೂ ಸೇರಿ ಇವತ್ತು ಆ 1 ವರ್ಷ ಪ್ರತಿಷ್ಠಾಪನೆ ಆದಂಥ ಅವಧಿ ಏನಿದೆ ಅದನ್ನು ನೆನೆಸ್ಕೊಂಡು ಸಂಭ್ರಮವನ್ನು ಆಚರಣೆ ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ.
ರಾಮತಾರಕ ಹೋಮ, ನವಗ್ರಹ ಹೋಮ ಮತ್ತು ಆಂಜನೇಯನ ಸಹಸ್ರನಾಮಗಳನ್ನು ಹೇಳುವ ಮೂಲಕ ವಿಶೇಷವಾಗಿ ಹೊಸಪೇಟೆಯಿಂದ ಅರ್ಚಕರು ಬಂದಿದ್ದಾರೆ, ಪುರೋಹಿತರು ಬಂದಿದ್ದಾರೆ. ಅವರು ಅದ್ಭುತವಾಗಿ ಹೋಮವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಗಂಗಾವತಿಗಿಂತ ಒಂದು ಹೆಜ್ಜೆ ಮುಂದೆ ಯಾವಾಗಲೂ ಹಿರೇಜಂತಕಲ್ಲು ಇರ್ತದೆ, ಇರಲೇಬೇಕು. ಯಾಕಂದರೆ ಗಂಗಾವತಿಗಿಂತ ಪೂರ್ವಿ ಗ್ರಾಮ ಹಿರೇಜಂತಕಲ್ ವಿಪ್ರ. ಸೊ ಹಳೆಯ ಊರು ಅತ್ಯಂತ ಶಕ್ತಿಯುತವಾಗಿ ಇದೆ. ಈಗಿನ ಹಿರಿಯರು ಮತ್ತು ಯುವಕರು ಅದನ್ನು ಹಾಗೆ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋಕ್ಕೆ ಇವೆಲ್ಲವೂ ನಿದರ್ಶನಗಳಂತ ಹೇಳ್ತಾ, ಆ ಪ್ರಭು ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಸಹ ಆಶೀರ್ವಾದ ಮಾಡಲಿ, ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ಸುಮಾರು 500 ವರ್ಷಗಳ ಹೋರಾಟದ ಫಲವಾಗಿ ಕಳೆದ ವರ್ಷ ಇದೇ ದಿವಸ ಶ್ರೀರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಅದನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾಗ್ತದೆ. ಯಾಕಂದರೆ ಸುಮಾರು 500 ವರ್ಷ ಹೋರಾಟ ಆದರೂ ಸಹಿತ ಅದಕ್ಕೆ ಯಾವುದೇ ಫಲ ನೀಡಿರಲಿಲ್ಲ. ಆದರೆ ಕೋರ್ಟಿನ ಆದೇಶದ ಅನ್ವಯ ಪ್ರತಿಷ್ಠಾಪನೆ ಆಯಿತು. ಅದರ ಅಂಗವಾಗಿ ಇವತ್ತಿನ ದಿವಸ ನಾವು ಹಿರೇಜಂತಕಲ್ನ ಸಮಸ್ತ ಗ್ರಾಮಸ್ಥರು ಸೇರಿ ಶ್ರೀ ಶಂಖಚಕ್ರಾಲಂಕೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮತಾರಕ ಹೋಮ, ಹನುಮಾನ್ ಚಾಲೀಸ ಪಠಣ ಮತ್ತು ಹನುಮಾನ್ ಚಾಲೀಸ ಮತ್ತು ಆಂಜನೇಯ ಸ್ವಾಮಿಗೆ ಅಭಿಷೇಕ ಇವೆಲ್ಲ ಕಾರ್ಯಕ್ರಮಗಳನ್ನು ಸಮಸ್ತ ಹಿರೇಜಂತಕಲ್ನ ಬಾಂಧವರು ಸೇರಿ ಇದೆಲ್ಲ ನೆರವೇರಿಸಿದ್ವಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲರೂ ಆ ಭಗವಂತ ಅನುಗ್ರಹ ಆಶೀರ್ವಾದ ನೀಡಲಿ ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ಪ್ರಾರ್ಥಿಸುತ್ತೇವೆ. ಹೋದ ವರ್ಷ ಜನವರಿ 22ಕ್ಕೆ 1 ವರ್ಷ ತುಂಬಿತ್ತು. ಹೋದ ವರ್ಷನೇ ನಮ್ಮೆಲ್ಲ ಹಿರೇಜಂತಕಲ್ಲಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು, ರೈತ ಮುಖಂಡರೆಲ್ಲ ಸೇರಿಕೊಂಡು ತಮ್ಮೆಲ್ಲರ ಅಪೇಕ್ಷೆಯಂತೆ ಈ ವರ್ಷವೂ ಕೂಡ ಹೋಮ ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸಾಯಂಕಾಲ ಭಜನಿ ಮಂಡಳಿಯವರು ಮತ್ತು ಹೆಣ್ಮಕ್ಕಳವರೆಲ್ಲ ಸೇರಿಕೊಂಡು ಪಲ್ಲಕ್ಕಿಯನ್ನು ಪಂಪಾಪತಿ ಪಾದಕಟ್ಟೆ ಹತ್ರವರೆಗೆ ಮೆರವಣಿಗೆ ಇರುತ್ತದೆ. ಅದಕ್ಕಾಗಿ ಹಿರೇಜಂತಕಲ್ಲಿನ ಗ್ರಾಮದ ಸರ್ವ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಪ್ರಭು ಶ್ರೀರಾಮಚಂದ್ರರಿಗೆ ಕೃಪೆಗೆ ಪಾತ್ರರಾಗಬೇಕು. ಯಾವುದೇ ಜಾತಿ ಮತ ಭೇದವಿಲ್ಲದೆ ನಮ್ಮ ಜಂತಕಲ್ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕರಿಸಿರುತ್ತಾರೆ. ಆದ ಕಾರಣ ಎಲ್ಲರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಭಕ್ತವೃಂದಕ್ಕೂ ನನ್ನ ಹೃದಯಪೂರ್ವಕ ಕೋಟಿ ವಂದನೆಗಳನ್ನು ತಿಳಿಸುತ್ತಾ ಜೈ ಶ್ರೀ ಆಂಜನೇಯ. ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿ ಇಂದಿಗೆ ಜನವರಿ 22ಕ್ಕೆ 1 ವರ್ಷ ಮುಗಿಯಿತು. ಆದ ಕಾರಣದಿಂದ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಯುವ ಮಿತ್ರರು ಹಾಗೂ ಮಾತೆಯರು ಎಲ್ಲರೂ ಸೇರಿ ಹೋಮ ಹವನ ಮತ್ತು ಪ್ರಸಾದ ಕಾರ್ಯಕ್ರಮವನ್ನು ಎಲ್ಲರೂ ಕಲಿತು ಮಾಡಿರುತ್ತಾರೆ. ಹಾಗೆ ಆ ಶ್ರೀರಾಮ ಆಂಜನೇಯನ ಆಶೀರ್ವಾದವನ್ನು ಪಡೆದು ಎಲ್ಲ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಆ ಭಗವಂತನ ಪಾತ್ರಕ್ಕೆ ಭಾಗವಹಿಸಬೇಕು ಅಂತ ಹೆಚ್ಚೆಚ್ಚಾಗಿ ನಡೀತಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಮುರುಘಾಣೇಶ್ವರ ದೇವಸ್ಥಾನ ಇರ್ಬೋದು, ಪ್ರಸನ್ನ ಪಂಪಾವತಿ ದೇವಸ್ಥಾನ ಇರ್ಬೋದು, ಗಣದೇಶ್ವರ ದೇವಸ್ಥಾನ ಇರ್ಬೋದು, ಈ ಎಲ್ಲ ದೇವಸ್ಥಾನಗಳು ಗತವೈಭವದಲ್ಲಿ ನಡೀತಾ ಇದ್ದಾವೆ ಪ್ರತಿ ವರ್ಷ ಕಾರ್ಯಕ್ರಮಗಳು. ಹಾಗೆ ಎಲ್ಲ ಭಕ್ತರ ಸಹಕಾರದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳು. ಹಾಗೆ ಎಲ್ಲ ಭಕ್ತರು ನಮ್ಮ ದೇವಸ್ಥಾನದ ಇಡೀ ಹಿರೇಜಂತಕಲ್ ಗ್ರಾಮದ ದೇವಸ್ಥಾನಗಳಿಗೆ ಗಂಗಾವತಿ ಮತ್ತು ಹಿರೇಜಂತಕಲ್ ಭಕ್ತರ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದೇವೆ ಅಂತ ನಮ್ಮ ಭಾವನೆ. ಮಾಡಿದ್ವಿ ಆಚರಣೆ ಊರಿನ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಹೋಮ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಇದೆ. ಸಾಯಂಕಾಲ 7 ಗಂಟೆಗೆ ಪಲ್ಲಕ್ಕಿ ಮಹಿಳೆಯರಿಂದ ಹಮ್ಮಿಕೊಳ್ಳುತ್ತಾ ಇದೆ. ಎಲ್ಲರೂ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಸೂಕ್ಷ್ಮಗಿಯಿಂದ ಆಂಜನೇಯ ದೇವಸ್ಥಾನದ ಕಮಿಟಿ ಕಡೆಯಿಂದ ಎಲ್ಲರಿಗೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗಿ 1 ವರ್ಷ ಆಯಿತು. ಅದರ
ಅಂಗವಾಗಿ ಇಲ್ಲಿ ಹಿರೇಜಂತಗಲ್ನಲ್ಲಿ ವಾರ್ಷಿಕೋತ್ಸವವನ್ನು ನೆರವೇರಿಸುತ್ತಿದ್ದೇವೆ. ತಾರಕ ಹೋಮ ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದೇವೆ. ಹನುಮಾನ್ ಚಾಲಿಸ ಪಠಿಸೋದು ಇದರ ನಿಮಿತ್ತವಾಗಿ ಎಲ್ಲ ಭಜನೆ ಕಾರ್ಯಕ್ರಮ ಎಲ್ಲದೂ ನಡೆಸ್ತಾ ಇದ್ದೀವಿ. ಸಾಯಂಕಾಲ ದೀಪೋತ್ಸವ ಇದೆ, ಪಲ್ಲಕ್ಕಿ ಉತ್ಸವ ಇದೆ. ಹೆಣ್ಮಕ್ಳು, ತಾಯಿಯರು, ಮಾತೆಯಂದರು ಎಲ್ಲರೂ ಬಂದು ಪಲ್ಲಕ್ಕಿ ಉತ್ಸವಕ್ಕೆ ಭಾಗವಹಿಸಬೇಕಂತ ವಿನಂತಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅವರಿಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ಒಳ್ಳೆಯದಾಗಲಿ ಎಂದು ನಾವು ಈ ವಾರ್ಷಿಕೋತ್ಸವ ಆಚರಿಸಿದ್ದೇವೆ. ಪ್ರತಿ ವರ್ಷ ಮುಂದೆ ನೆರವೇರಿಸಿಕೊಂಡು ಹೋಗಬೇಕೆಂದು ಭಕ್ತಾದಿಗಳು ವಿನಂತಿ. ಎಲ್ಲ ಮಹಿಳೆಯರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಭಾಗವಹಿಸಿ ಪಲ್ಲಕ್ಕಿ ಉತ್ಸವ, ದೀಪೋತ್ಸವ ಹಲವಾರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಮಧ್ಯಾಹ್ನ ಎಲ್ಲರೂ ಚೆನ್ನಾಗಿ ಬಂದು ಭಾಗವಹಿಸಿ ಇದು ಸಫಲ ಕಾರ್ಯಕ್ರಮ ಸಫಲಗೊಳಿಸಲು ವಿನಂತಿ. 22 ಜನವರಿ 22ರಂದು ಅಯೋಧ್ಯೆಯ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿತ್ತು. ಅದರ ನೆನಪಿಗೋಸ್ಕರ ನಾವು ಶಂಖಚಕ್ರ ಆಂಜನೇಯ ಜರೇಜಂತಕಲ್ದಲ್ಲಿ ಆ ರಾಮನ ಪ್ರತಿಷ್ಠಾಪನೆಗೋಸ್ಕರ ನಾವು ಹೋಮ ಹವನ ಮತ್ತು ಹನುಮಾನ್ ಚಾಲಿಸ್ ಪಠಣೆ ಮಾಡಿ ಎಲ್ಲ ಮಹಿಳೆಯರಿಂದ ಭಕ್ತಿ ಹಾಡುಗಳನ್ನು ಹಾಡಿ ಸಾಯಂಕಾಲ ಪಾಲ್ಕಿ ಉತ್ಸವ ಮತ್ತು ದೀಪೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ. ಹೋದ ವರ್ಷ ಜನವರಿ 22ರಂದು ರಾಮಲಲ್ಲಾ ಮೂರ್ತಿ ಸ್ಥಾಪನೆಯಾಗಿ ದೇಶದ ಉದ್ದಗಲಕ್ಕೂ ಎಲ್ಲರ ಮನೆಯಲ್ಲೂ ದೀಪ ಬೆಳಗಿದ ನಂತರ ಅದೇ ಉದ್ದೇಶಕ್ಕೋಸ್ಕರ ಈ ವರ್ಷವೂ ಕೂಡ ಪ್ರಥಮ ವಾರ್ಷಿಕೋತ್ಸವವನ್ನು ಹಿರೇಜಂತಕಲ್ ಶಂಖಚಕ್ರ ಹನುಮಪ್ಪನ ಗುಡಿಯಲ್ಲಿ ಮಾಡಿ ಮತ್ತು ಹೋಮ ಮತ್ತು ಹವನಗಳನ್ನು ತಾರಕ ಹೋಮವನ್ನು ಮತ್ತು ಹನುಮಾನ್ ಚಾಲಿಸು ಭಕ್ತಿ ಮತ್ತು ಎಲ್ಲ ಮಹಿಳೆಯರಿಂದ ಭಕ್ತಿ ಗೀತೆಗಳನ್ನು ಹಾಡಿ ನಂತರ ಸಾಯಂಕಾಲ ಪಾಲ್ಕಿ ಉತ್ಸವ ಮತ್ತು ದೀಪೋತ್ಸವ ಅಲಂಕಾರ ಎಲ್ಲ ಮಹಿಳೆಯರಿಂದ ಭಾಗವಹಿಸ್ತಾರೆ. ಪಲ್ಲಕ್ಕಿ ಉತ್ಸವ